ಮಿಲನ ಸೀರಿಯಲ್ ಅದ್ಭುತವಾದಂತಹ ಸೀರಿಯಲ್. ಸಾಕಷ್ಟು ಜನ ಈ ಸೀರಿಯಲ್ನ ಇಷ್ಟಪಟ್ಟಿದ್ರು. ಹೌದು, ಇವತ್ತು ಜನ ಸಿಕ್ಕದಾಗ ಏನ್ ಹೇಳ್ತಾರೆ? ನಿಜ ನಾನು ಬ್ಲೆಸ್ಡ್ ಅಂತ ಅನ್ಕೊತೀನಿ. ಆಫ್ಟರ್ 10-12 ಇಯರ್ಸ್ ಆದ್ರೂ ಆಲ್ ಓವರ್ ಕರ್ನಾಟಕ ನಾನು ಎಲ್ಲೇ ಹೋದ್ರೂ ಪ್ರಾರ್ಥನಾ ಅಂತ ಗುರುತಿಸ್ತಾರೆ. ನನಗೆ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಇಷ್ಟು ಮಟ್ಟಿಗೆ ರೀಚ್ ಆಗಿದ್ದೀನಿ ಅಂತ ಗೊತ್ತಾಗಿಲ್ಲ. ಬಟ್ ಸೀರಿಯಲ್ ಬಿಟ್ಟ ಮೇಲೇ ಗೊತ್ತಾಯಿತು ನನ್ನ ನೇಮ್ ಎಲ್ಲಿವರೆಗೂ ರೀಚ್ ಆಗಿದೆ ಅಂತ. ತುಂಬ ಖುಷಿ ಪಡ್ತೀನಿ, ಪ್ರೌಡ್ ಫೀಲ್ ಪಡ್ತೀನಿ. ಪ್ರಾರ್ಥನಾ ಎನ್ನುವಂತಹ ಪಾತ್ರ ಸಿಕ್ಕಿದ್ ಹೇಗೆ? ಆಡಿಷನ್ ನೀವು ಕೊಟ್ರ ಅಥವಾ ನಿಮ್ಮ ಫೋಟೋ ನೋಡಿ ಸೆಲೆಕ್ಟ್ ಮಾಡಿದ್ರ? ಹೇಗೆ? ಇಲ್ಲ, ಅದೊಂಥರ ಮಿರಾಕಲ್ ಅಂತ ಅನ್ಕೊತೀನಿ ಲೈಫಲ್ಲಿ. ನಮ್ಮ ತಾಯಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಮಿಲನ ಸೀರಿಯಲಲ್ಲಿ ಈ ತಾಯಿ ಕ್ಯಾರೆಕ್ಟರ್ಗೆ ಆಡಿಷನ್ ನಡೀತಾ ಇತ್ತು. ನಾನು ಸುಮ್ಮನೆ ಮನೇಲಿದ್ದೆ. ಬಾ ಹೋಗೋಣ, ಆಡಿಷನ್ ನೋಡ್ಕೊಂಡು ಬರೋಣ, ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಫಸ್ಟ್ ಬರಲ್ಲ ಅಂದೆ. ಅದೇ ಹೇಳ್ತಾರಲ್ಲ, ಡೆಸ್ಟಿನಿಯಲ್ಲಿದ್ದರೆ ದೇವರು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ಬರಲ್ಲ ಅಂದ್ರೂ ಫೋರ್ಸ್ ಮಾಡಿ ಅಮ್ಮ ಕರ್ಕೊಂಡೋದ್ರು. ಹಿಂಗೆ ಆಡಿಷನ್ ನಡೀತಾ ಇತ್ತು. ಅವ್ರು ಬಂದು ನನಗೂ ಸೀನ್ ಪೇಪರ್ ಕೊಟ್ಟರು. ಇಲ್ಲ ನಾನು ಆಡಿಷನ್ಗೆ ಬಂದಿಲ್ಲ, ಸುಮ್ಮನೆ ಬಂದಿದ್ದೀನಿ ಅಂತ ಹೇಳಿದೆ. ಇಲ್ಲ ತೊಗೊಳ್ಳಿ ಒಂದ್ಸತಿ ಮಾಡಿ ಅಂದರು. ಮಾಡಿದೆ. ಅವತ್ತೇ ಸೆಲೆಕ್ಷನ್ ಆಗೋದೆ. ಫಸ್ಟ್ ನಾನು ಸೆಲೆಕ್ಟ್ ಆಗಿದ್ದು ಐಶ್ವರ್ಯ ಪಾತ್ರಕ್ಕೆ. ಅಲ್ಲಿಗೆ ಹೋಗಿ 2 days ಪ್ರೋಮೋ ಆಯಿತು, ಪ್ರಾರ್ಥನಾ ಕ್ಯಾರೆಕ್ಟ್ರದ್ದು ಆಯಿತು. ನಾನು ಇನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇತ್ತು. ಅಂದರೆ ನೆಕ್ಸ್ಟು ಸಮರ್ಥ ಆದಮೇಲೆ ನಂದು ಪ್ರೋಮೋ ಶೂಟ್ ಇತ್ತು. ಏನೋ ಅವ್ರದ್ದೇನೋ ಪ್ರಾಬ್ಲಮ್ ಆಗಿ ಪ್ರಾರ್ಥನಾ ಕ್ಯಾರೆಕ್ಟರ್ ಫಸ್ಟ್ ಯಾರಿದ್ರು ಅವ್ರನ್ನ ರಿಜೆಕ್ಟ್ ಮಾಡಿಬಿಟ್ರು. ಸೊ ತಕ್ಷಣ ಮತ್ತೆ ಆಡಿಷನ್ ಸ್ಟಾರ್ಟ್ ಮಾಡಿದ್ರು ಪ್ರಾರ್ಥನಾ ಕ್ಯಾರೆಕ್ಟರ್ಗೆ. ಒಂದು 70 to 80 ಮೆಂಬರ್ಸ್ ಆನ್ಲೈನಲ್ಲೇ ಅವರು ಆಡಿಷನ್ ಶುರು ಮಾಡಿದ್ರು. ಆಮೇಲೆ ನಮ್ಮ ಸರ್ಗೆ, ಅದೇ ನಮ್ಮ ಡೈರೆಕ್ಟರ್ ಸರ್ಗೆ, ಮಧುಸೂದನ್ ಸರ್ ಅಂತ ಅವ್ರ ಹೆಸರು, ಅವ್ರಿಗೇನಿಸ್ತಾ ಏನೋ ಗೊತ್ತಿಲ್ಲ, ನನ್ನಲ್ಲಿ ಪ್ರಾರ್ಥನಾನ ಕಂಡಿದ್ದಾರೆ. ಕರೆದ್ಬಿಟ್ಟು ನಾಳೆಯಿಂದ ನೀನೇ ಪ್ರಾರ್ಥನಮ್ಮ, ನಿಮ್ಮ ಮನೆಯಿಂದ ಸೀರೆ, ಅಂದರೆ ಐಶ್ವರ್ಯ ಕ್ಯಾರೆಕ್ಟರ್ಗೆ ವೆಸ್ಟರ್ನ್ ಕಾಸ್ಟ್ಯೂಮ್ ತೊಗೊಂಡೋಗಿದ್ದೆ ಎಲ್ಲನೂ ನನ್ನ ಶೂಟಿಂಗಿಗೆ. ಅಮ್ಮಂಗೆ ಹೇಳಿಬಿಟ್ಟು ಸ್ಯಾರೀಸ್ ಎಲ್ಲ ತರಿಸ್ಬಿಡು ಅಂತ. ಫುಲ್ಲು ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಅಂದರೆ ಪ್ರಾರ್ಥನಾ ಕ್ಯಾರೆಕ್ಟರ್ ತುಂಬ ಹೆವಿ ಇತ್ತು. ಅದನ್ನು ನಾನು ನಿಭಾಯಿಸೋಕ್ಕೆ ಸಾಧ್ಯನಾ? ಯಾಕೆಂದರೆ ಇದು ನಾನು ಫ್ರೆಶರು, ಇದು ಹೆಂಗೋ ಆಡ್ಕೊಂಡು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಐಶ್ವರ್ಯ ಕ್ಯಾರೆಕ್ಟರ್ ಸ್ವಲ್ಪ ಜಾಲಿಯಾಗಿತ್ತು, ಕ್ಯಾರೆಕ್ಟರ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರಾರ್ಥನಾ ಅನ್ನೋ ಕ್ಯಾರೆಕ್ಟ್ರು ಅಷ್ಟು ಹೆವಿ ಇದೆ. ನಾನು ಅದನ್ನು ನಿಭಾಯಿಸ್ತೀನ ಅನ್ನೋದು ಭಯ ಬೇರೆ ಶುರು ಆಗೋಗಿತ್ತು ನನಗೆ.